ಕಿರುಗೂರಿನಲ್ಲಿ ಒಂದು ದಿನ ಪುರುಷರು ಭಯಪಟ್ಟರು. ಏಕೆ ಗೊತ್ತಾ? ಅವರ ಹೆಂಡತಿ ಮಾತಾಡಲು ಶುರು ಮಾಡಿದರು. ಅವರು ಅತ್ತಿಲ್ಲ. ಅವರು ಮೌನವಾಗಿರಲಿಲ್ಲ. ಅವರು ಗಯ್ಯಾಳಿಯಾಗಿದ್ದರು. ಆದರೆ ನಿಜವಾದ ಗಯ್ಯಾಳಿಗಳು ಯಾರು? ಮಹಿಳೆಯರ ಅಥವಾ ಹೊಲೆಗಾರಿಕೆ ತಪ್ಪಿಸಿದ ಪುರುಷರ? ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವುದು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನ ಪಡೆದ ಕಾದಂಬರಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿ ಬಗ್ಗೆ. ಇದು ಕೇವಲ ಒಂದು ಗ್ರಾಮದ ಕಥೆಯಲ್ಲ. ಇದು ಮಹಿಳೆಯರ ಆಕ್ರೋಶ, ಧೈರ್ಯ ಮತ್ತು ಸಮಾಜದ ವಿರುದ್ಧದ ಒಂದು ಮೌನ ಕ್ರಾಂತಿ. ಭಾಗ 1. ಕಿರುಗೂರು, ಒಂದು ಸಾಮಾನ್ಯ ಗ್ರಾಮ. ಕಿರುಗೂರು ಒಂದು ಸಣ್ಣ ಗ್ರಾಮ. ಹೊರಗೆ ನೋಡಿದರೆ ಶಾಂತ, ಸರಳ. ಆದರೆ ಒಳಗೆ ನೋಡಿದರೆ ಅಲ್ಲಿ ಮಹಿಳೆಯರ ನೋವು, ಅಸಹನೆ ಮತ್ತು ದಮನದ ಕಥೆಗಳು ಮರೆಯಾಗಿವೆ. ಈ ಗ್ರಾಮದಲ್ಲಿ ಪುರುಷರು ಹೆಚ್ಚು ಸಮಯ ಕುಡಿತದಲ್ಲಿ, ಜಗಳದಲ್ಲಿ ಅಥವಾ ಹೊಣೆಗಾರಿಕೆ ಇಲ್ಲದ ಬದುಕಿನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಹಿಳೆಯರು, ಅವರು ಮನೆ, ಹೊಲ, ಮಕ್ಕಳು ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ಆದರೆ ಒಂದು ದಿನ ಈ ಮೌನ ಮುರಿಯುತ್ತದೆ. ಭಾಗ 2. ಗಯ್ಯಾಳಿಗಳು. ಯಾರು ಅವರು? ಗಯ್ಯಾಳಿಗಳು ಅಂದರೇನು? ಗ್ರಾಮದ ಜನರ ಮಾತಿನಲ್ಲಿ ಜಗಳ ಮಾಡುವ ಮಹಿಳೆಯರು, ಅರಚುವವರು, ಆಜ್ಞೆ ಕೇಳದವರು. ಆದರೆ ತೇಜಸ್ವಿಯವರ ದೃಷ್ಟಿಯಲ್ಲಿ ಅವರು ಧೈರ್ಯದ ಪ್ರತೀಕಗಳು. ಈ ಮಹಿಳೆಯರು ತಮ್ಮ ಮೇಲೆ ನಡೆಯುವ ಅನ್ಯಾಯವನ್ನು ಮೌನವಾಗಿ ಸಹಿಸುವುದಿಲ್ಲ. ಒಬ್ಬ ಮಹಿಳೆ ತನ್ನ ಗಂಡನ ಮದ್ಯಪಾನಕ್ಕೆ ವಿರೋಧವಾಗಿ ನಿಲ್ಲುತ್ತಾಳೆ. ಇನ್ನೊಬ್ಬಳು ತನ್ನ ಮೇಲೆ ನಡೆದ ಅನ್ಯಾಯಕ್ಕೆ ಉತ್ತರ ಕೊಡುತ್ತಾಳೆ. ಹೀಗೆ ನಿಧಾನವಾಗಿ ಗ್ರಾಮದಲ್ಲಿ ಒಂದು ಹೊಸ ಚಳುವಳಿ ಹುಟ್ಟುತ್ತದೆ. ಭಾಗ 3. ಮೌನದ ವಿರುದ್ಧದ ಬಂಡಾಯ. ಒಂದು ಘಟನೆ ಗ್ರಾಮವನ್ನು ತಲ್ಲಣಗೊಳಿಸುತ್ತದೆ. ಪುರುಷರ ನಿರ್ಲಕ್ಷ್ಯ, ಕುಡಿತ ಮತ್ತು ಅಸಮರ್ಪಕ ವರ್ತನೆ ಮಹಿಳೆಯರನ್ನು ಕೋಪದಿಂದ ತುಂಬಿಸುತ್ತದೆ. ಒಂದು ದಿನ ಮಹಿಳೆಯರೊಟ್ಟಾಗಿ ಸೇರಿ ಪುರುಷರ ವಿರುದ್ಧ ನಿಲ್ಲುತ್ತಾರೆ. ಇದು ಕೇವಲ ಜಗಳವಲ್ಲ, ಇದು ಸ್ವಾಭಿಮಾನಕ್ಕಾಗಿ ಹೋರಾಟ. ಗ್ರಾಮದ ಪುರುಷರು ಮೊದಲು ಹಾಸ್ಯ ಮಾಡುತ್ತಾರೆ. ಆದರೆ ಮಹಿಳೆಯರ ಏಕತೆ ಅವರನ್ನು ಬೆಚ್ಚಿ ಬೀಳಿಸುತ್ತದೆ. ಗಯ್ಯಾಳಿಗಳು ಎಂದು ಕರೆಸಿಕೊಂಡ ಮಹಿಳೆಯರು ಗ್ರಾಮದ ನಿಜವಾದ ಶಕ್ತಿಯಾಗುತ್ತಾರೆ. ಭಾಗ 4. ಪ್ರಕೃತಿ ಮತ್ತು ಸಮಾಜ. ತೇಜಸ್ವಿಯವರ ಕಥೆಗಳಲ್ಲಿ ಪ್ರಕೃತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಳೆ, ಗಾಳಿ, ಹೊಲಗಳು ಇವು ಕೇವಲ ಹಿನ್ನೆಲೆಯಲ್ಲ. ಪ್ರಕೃತಿಯಲ್ಲಿ ಮಹಿಳೆಯರ ಮನಸ್ಥಿತಿಯ ಪ್ರತಿಬಿಂಬ. ಗಾಳಿ ಜೋರಾಗಿದ್ದಂತೆ ಅವರ ಕೋಪವೂ ಜೋರಾಗುತ್ತದೆ. ಮಳೆ ಸುರಿದಂತೆ ಅವರ ನೋವು ಹೊರಗೆ ಬರುತ್ತದೆ. ತೇಜಸ್ವಿಯವರ ಬರವಣಿಗೆಯಲ್ಲಿ ಹಾಸ್ಯ ಮತ್ತು ವ್ಯಂಗ್ಯ ತುಂಬಿಕೊಂಡಿದೆ. ಅವರು ಪುರುಷ ಸಾಮ್ರಾಜ್ಯವನ್ನು ನೇರವಾಗಿ ಟೀಕಿಸುತ್ತಾರೆ. ಭಾಗ 5. ಮಹಿಳೆಯರ ವಿಜಯ. ಮಹಿಳೆಯರು ಒಗ್ಗಟ್ಟಾಗಿ ನಿಂತಾಗ ಗ್ರಾಮದ ಪರಿಸ್ಥಿತಿ ಬದಲಾಗುತ್ತದೆ. ಪುರುಷರು ತಮ್ಮ ತಪ್ಪನ್ನು ಅರಿಯಲು ಪ್ರಾರಂಭಿಸುತ್ತಾರೆ. ಗಯ್ಯಾಳಿಗಳು ಎಂಬ ಪದ ಹೆಗ್ಗಳಿಕೆಯಾಗುತ್ತದೆ. ಇದು ಮಹಿಳಾ ಶಕ್ತಿಯ ವಿಜಯ. ತೇಜಸ್ವಿ ಹೇಳಲು ಬಯಸಿದ ಸಂದೇಶ ಸ್ಪಷ್ಟ. ಮಹಿಳೆಯರು ದುರ್ಬಲರಲ್ಲ. ಅವರು ಮೌನವಾಗಿದ್ದರೆ ಅದು ಅವರ ಸಹನೆ. ಆದರೆ ಅನ್ಯಾಯವಾದರೆ ಅವರು ಗಯ್ಯಾಳಿಗಳಾಗುತ್ತಾರೆ. ಭಾಗ 6. ಕಥೆಯ ಸಂದೇಶ. ಕಿರುಗೂರಿನ ಗಯ್ಯಾಳಿಗಳು ಕಾದಂಬರಿ ಕೇವಲ ಒಂದು ಗ್ರಾಮ ಕಥೆಯಲ್ಲ. ಇದು ಸಮಾಜದ ಪ್ರತಿಬಿಂಬ. ಇಂದಿಗೂ ನಮ್ಮ ಸುತ್ತಲೂ ಅನ್ಯಾಯ ನಡೆಯುತ್ತಿದೆಯೇ? ಮಹಿಳೆಯ ಧ್ವನಿ ಕೇಳಿಸುತ್ತಿದೆಯೇ? ಈ ಕಾದಂಬರಿ ನಮಗೆ ಕಲಿಸುವುದು ಒಗ್ಗಟ್ಟು ಶಕ್ತಿ, ಧೈರ್ಯ ಬದುಕಿನ ಆಧಾರ, ಅನ್ಯಾಯದ ವಿರುದ್ಧ ಮೌನವೇ ಅಪರಾಧ. ನಿಮಗೆ ಈ ಕಥಾ ವಿಶ್ಲೇಷಣೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಇನ್ನೊಂದು ಕನ್ನಡ ಸಾಹಿತ್ಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.